ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ನಾಗರಾಜ್ ಕಮ್ಗಲ್, ವಿಲೇಜ್ ಪಾಪ್ಕರ್ ಯೂಟ್ಯೂಬ್ ಚಾನಲಿಂದ. ಇವತ್ತೇನಪ್ಪ ವಿಷಯ ಅಂದರೆ, ನಮ್ಮ ಡೆವಿಲ್ ದಾಸ ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರ ಮುಖಾಂತರ ಒಂದು ಮೆಸೇಜನ್ನು ಅವ್ರ ಸೆಲೆಬ್ರಿಟಿಗಳಿಗೆ ಕಳಿಸಿದ್ದಾರೆ. ಏನಂದರೆ, ಈಗ ಡೆವಿಲ್ ಕೆಲಸ ಎಲ್ಲ ಮುಗಿದು ಇನ್ನೇನು 14ನೇ ತಾರೀಕು 15ನೇ ತಾರೀಕು ಸಾಂಗ್ ರಿಲೀಸ್ ಆಗಬೇಕಾಯಿತು. ಆ ಸಾಂಗು ಅವರು ಏನು ಸುಪ್ರೀಂ ಕೋರ್ಟು ಬೇಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಅವ್ರು 14ನೇ ತಾರೀಕೆ ಕೋರ್ಟಿಗೆ ಸರೆಂಡರ್ ಆದರು. ಆ ಕಾರಣಕ್ಕಾಗಿ ನಿರ್ಮಾಪಕರಾದ ನಿರ್ದೇಶಕರಾದ ಮಿಲನ್ ಪ್ರಕಾಶ್ ಅವರು ಅದನ್ನು ಮುಂದೂಡಿದ್ರು. ಏನಪ್ಪ ಸೆಲೆಬ್ರಿಟಿಗಳಿಗೆ ಒಂದು ಖುಷಿ ವಿಷಯ ಅಂದರೆ, ಆ ಸಾಂಗ್ನ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಸಾಂಗ್ನ ಇದೇ ಭಾನುವಾರ 24ನೇ ತಾರೀಕು ರಿಲೀಸ್ ಮಾಡ್ತಾಯಿದ್ದಾರೆ. ಆಮೇಲೆ ವಿಜಯಲಕ್ಷ್ಮಿ ಅವರು ಏನು ದರ್ಶನ್ ಸರ್ದು ಏನು ಟ್ವಿಟ್ಟರ್ ಆಯಿತು, ಫೇಸ್ಬುಕ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಯಾರು? ವಿಜಯಲಕ್ಷ್ಮಿ ಮೇಡಮೇ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಈ ಮುಖಾಂತರ ದರ್ಶನ್ ಸರ್ ಸೆಲೆಬ್ರಿಟಿಗಳಿಗೆ ಅವರೊಂದು ಮೆಸೇಜ್ ಕಳಿಸಿದ್ದಾರೆ. ಏನು ಡೆವಿಲ್ ಎಲ್ಲ ಕೆಲಸ ಮುಗಿದು ಇನ್ನೇನು ರಿಲೀಸಿಗೆ ರೆಡಿ ಇದೆ. ಯಾವಾಗಲೂ ಅಭಿಮಾನಿಗಳು ಏನು ಡಿ ಬಾಸ್ ಸೆಲೆಬ್ರಿಟಿಗಳಿದ್ದಾರೆ, ಅವರಿಂದನೇ ದರ್ಶನ್ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ದರ್ಶನ್ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವ್ರು ಚಿತ್ರರಂಗದಲ್ಲಿ. ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗೋಕ್ಕೆ ಅವ್ರು ಕೆಳ ಹಂತದಿಂದ ಚಿತ್ರರಂಗದಲ್ಲಿ ಒಂದು 25 ವರ್ಷದಿಂದ ನಿಮಗೆ ಗೊತ್ತಿದ್ದೇ ಇದೆ. ಎಲ್ಲ ನಾನು ಪದೇ ಹೇಳೋಂಥದ್ದೇನೋ ಅವಶ್ಯಕತೆ ಇಲ್ಲ. ಒಂದು ದೊಡ್ಡ ಸೂಪರ್ ಸ್ಟಾರ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರೇಜ್ ಹುಟ್ಟಾಕಿದ್ದಾರೆ. ಅವ್ರಿಗಿರೋ ಅಷ್ಟು ಅಭಿಮಾನಿ ಬಳಗ ಬೇರೆ ಯಾವ ನಟರಿಗೆ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಅಭಿಮಾನಿ ಬಳಗ ಹೊಂದಿರುವಂಥವ್ರು. ದರ್ಶನ್ ಸರ್ ಏನು ಹೇಳ್ತಿದ್ದಾರೆ ಸೆಲೆಬ್ರಿಟಿಗಳಿಗೆ, ನೀವೇನು ನನ್ನ ಮುಂದೆ ಈ ಡೆವಿಲ್ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ, ಅದನ್ನು ನಿರ್ಮಾಪಕರು ನನ್ನ ನಂಬಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ನನಗೊಂದು ಭರವಸೆ ಇದೆ, ಅಭಿಮಾನಿಗಳು ಕೈ ಬಿಡಲ್ಲ ಅಂತ. ಅಭಿಮಾನಿಗಳು ಯಾವಾಗಲೂ ಜೊತೆಯಲ್ಲಿ ಇರ್ತಾರೆ ಅಂದ್ಕೊಳೋದೇನು, ಯಾವಾಗಲೂ ಜೊತೆಲಿ ಇದ್ದೇ ಇದ್ದಾರೆ ಅವ್ರ ಅಭಿಮಾನಿಗಳು. ಅದಕ್ಕೆ ಕಾರಣ ವಿಜಯಲಕ್ಷ್ಮಿ ಮೇಡಮ್ ಅದನ್ನೇ ಪೋಸ್ಟ್ ಮಾಡಿ ಅಭಿಮಾನಿಗಳಿಗೆ ಒಂದು ಧೈರ್ಯ ಹೇಳಿದ್ದಾರೆ. ಏನಾಗಲ್ಲ, ಆ ಡೆವಿಲ್ ಅನ್ನೋ ಸಿನಿಮಾನ ಗೆಲ್ಸೋಣ ಅಂತಂದು. ಸೆಲೆಬ್ರಿಟಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವರ ಟ್ವೀಟಿಗೆ. ದರ್ಶನ್ ಅವರು ಕಾರಣಾಂತರದಿಂದ ಅದು ಆಗಬಾರ್ದಾಗಿತ್ತು, ಆಗೋಗಿದೆ. ಕಾನೂನು ಏನಿದೆ, ಕಾನೂನು ಪ್ರಕ್ರಿಯೆಗಳು ಏನಿದೆ ಅದೆಲ್ಲ ಮುಗಿದ ಮೇಲೆ ಅವರು ಅದರಿಂದ ಹೊರಗೆ ಬರಲಿ ಬೇಗ ಅಂತಂದು ನಾನು ಕೂಡ ಆಶಯ ಪಡ್ತೀನಿ. ಅವರು ಏನಪ್ಪ ವಿಷಯ ಅಂದರೆ, ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಫಸ್ಟ್ ಟೈಮ್ ಅರೆಸ್ಟ್ ಆಗಿ ಬೇಲ್ ತೊಗೊಂಡು ಹೊರಗೆ ಬಂದಾಗ ಆಪ್ರೇಷನ್ ಮಾಡಿಸ್ಬೇಕಾಯಿತು. ನನ್ನನ್ನು ನಂಬಿ ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಆಲ್ರೆಡಿ ಒಂದು 25% ಶೂಟಿಂಗ್ ಸಹ ಮುಗಿಸಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವರು ಆಪ್ರೇಷನ್ ಸಹ ಮಾಡಿಸ್ಲಿಲ್ಲ. ಯಾಕಂದರೆ ನನ್ನಿಂದ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂದು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತಂದು ಹೇಳ್ಬಿಟ್ಟು ಅವರು ಸಿನಿಮಾ ಏನು ಡೆವಿಲ್ ಸಿನಿಮಾ ಇತ್ತು ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿ, ಡಬ್ಬಿಂಗ್ ಮಾಡಿ, ಮತ್ತು ಸಾಂಗ್ ಎಲ್ಲನೂ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ ಆಲ್ ಎಲ್ಲ ರಿಲೀಸಿಗೆ ರೆಡಿ ಇದೆ ಸಿನಿಮಾ. ಆ ಥರ ಮಾಡಿಕೊಟ್ಟವ್ರು ಅವರು. ಈಗ ಅವರು ಮತ್ತೆ ಕಾರಣಾಂತರದಿಂದ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ 14ನೇ ತಾರೀಕು ಮತ್ತೆ ಅವರು ಕೋರ್ಟಿಗೆ ಸರೆಂಡರ್ ಆಗಿದ್ದಾರೆ. ಡಿ ಬಾಸ್ಗಳಿಗೆ ಒಂದು ಬಲ ತುಂಬಿದ್ದಾರೆ. ಯಾರು? ವಿಜಯಲಕ್ಷ್ಮಿ ಮೇಡಮ್ಮು ಮತ್ತು ದಿನಕರ್ ಸಾರು ಮತ್ತು ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಅಂದರೆ ನಾವು ಡಿ ಬಾಸ್ ಏನು ಡೆವಿಲ್ ಸಿನಿಮಾ ಇದೆ ಅದನ್ನು ಗೆಲ್ಲಿಸ್ತೀವಿ, ನಾವು ಬಾಸ್ ಜೊತೆಗೆ ಯಾವಾಗಲೂ ಇರ್ತೀವಿ, ಕಷ್ಟ ಬರಲಿ ಸುಖ ಬರಲಿ ನಾವು ಬಾಸ್ ಜೊತೆಗೆ ಇರ್ತೀವಿ ಅನ್ನೋದೊಂದು ಘೋಷವಾಕ್ಯ. ಏನೇ ಆಗಲಿ, ಡೆವಿಲ್ಗೂ ಒಳ್ಳೆಯದಾಗಲಿ. ಮಿಲನ ಪ್ರಕಾಶ್ ಅವ್ರಿಗೂ ಕೂಡ ಒಂದು ಸೂಪರ್ ಹಿಟ್ ಡೈರೆಕ್ಟರ್ ಅವರು ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು, ಸೂಪರ್ ಸ್ಟಾರ್ ಏನು ಡಿ ಬಾಸ್ ಇಟ್ಕೊಂಡು ಇದು 2ನೇ ಸಿನಿಮಾ ಅವ್ರ ಕಾಂಬಿನೇಷನಲ್ಲಿ. ಒಂದು ಚಿತ್ರ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ಮಿಲನ ಪ್ರಕಾಶ್ ಅವರು, ದರ್ಶನ್ ಸರ್ ಫುಲ್ಫಿಲ್ ಮಾಡಿರ್ತಾರೆ ಅಂದ್ಕೊಂಡ್ವಿ. ಏನೇ ಆಗಲಿ, ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ. ಬೇಗ ಅವರ ಇದರಿಂದ ಹೊರಗೆ ಬಂದು ಸಿನಿಮಾನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾ ಕೊಡಲಿ. ಮತ್ತು ಕೊನೆಯದಾಗಿ ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ವಿಲೇಜ್ ಪಾಪ್ಕಾರ್ನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಒತ್ತಿ. ನಮಸ್ತೆ, ಶುಭ ಸಂಜೆ.